ಕೆಲವು ಕಡೆ ನೋಡಿದ್ದೀವಿ ನಾವು, ಕೆಲವು ಸರಿ IAS ಅಧಿಕಾರಿಗಳು IPS ಅಧಿಕಾರಿಗಳು ಏನು ಸಿಕ್ಕಾಕೊಡ್ತಾರೆ, ಕೆಲವು ಕಷ್ಟದ ಪರಿಸ್ಥಿತಿಗಳಲ್ಲಿ ಸುಸೈಡ್ ಕೂಡ ಕೆಲವು ಮಾಡ್ಕೊಂಡಿದ್ದಾರೆ ಅಂತ ಕರ್ನಾಟಕದಲ್ಲಿ ಕೆಲವು ಕೇಸು ನಮ್ಮ ಗಮನಕ್ಕೆ ಬಂದಿವೆ. ಅದಕ್ಕೆ ನನಗೇನು ಅನಿಸುತ್ತೆ, ನಾನು ಬಹುಶಃ DCP ಕ್ರೈಮ್ ಇದ್ದಾಗ ಈ ಮಾತು ಹೇಳ್ತಾ ಇದ್ದೆ. ಒಮ್ಮೆ ಒಂದು ಬರವಣಿಗೆ ಕೂಡ ಒಂದು ಆರ್ಟಿಕಲ್ ಬರೆದಿದೆ. ಏನು, ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಸ್ಟೇಷನ್ ಮಟ್ಟದ ಪೊಲೀಸ್ ಸ್ಟೇಷನ್ ಮಟ್ಟದ ಅಧಿಕಾರಿಗಳಿಗೆ ನಾನು ಆವಾಗ ಏನು ಹೇಳ್ತಾ ಇದ್ದೆ, 1979, 1980, 81ರಲ್ಲಿ ಅವರಿಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟರೆ ಅವ್ರ ಕೆಲಸ ಸರಿಯಾಗುತ್ತೆ, ಬೆಟರ್ ಆಗುತ್ತೆ ಅಂತ. ಹಾಂ, ಯಾಕೆಂದರೆ ಅದು ಒಂದು ನನಗೆ ಈಗ ಅನಿಸುತ್ತೆ, ಲಿಟಲ್ ಮೋರ್ ಕ್ಲಾರಿಟಿ ಅಸ್ ಟು ವಾಟ್ ಇಟ್ ಮೀನ್ಸ್. ನಾನು ಆವಾಗ ಆ ಥರ ಹೇಳ್ತಾ ಇದ್ದೆ. ಬಟ್ ಅದೇ ಕಳೆದ ವಾರ ಶ್ರೀಮನ್ ಚಿರಂಜೀವ್ ಸಿಂಗ್ ಅವರು ಒಬ್ಬರ IAS ಅಧಿಕಾರಿ ಇದ್ದಾರೆ, ಬಹುಶಃ ನಿಮಗೆ ಕೇಳಿರ್ಬೋದು ಅವ್ರ ಬಗ್ಗೆ. ಭಾಳ ಹೆಸರುವಾದ ಅಧಿಕಾರಿ. ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಯಾವ ಜನ್ಮದ ಮೈತ್ರಿ ಅಂತ, ಕನ್ನಡದಲ್ಲಿ ಬರೆದಿದ್ದಾರೆ ಅವರು, ಚಿರಂಜೀವ್ ಸಿಂಗ್ ಅವರು. ಆ ಪುಸ್ತಕ ಬಗ್ಗೆ ಮಾತಾಡಬೇಕಿತ್ತು, ಅವ್ರ ಬಗ್ಗೆ ಅಲ್ಲಿ ಅವ್ರ ಪುಸ್ತಕ ಓದುವಾಗ ಇದು ನನಗೆ ಇನ್ನೂ ಕ್ಲಾರಿಟಿ ಆಯಿತು. ಏನಂದರೆ ಅದು ಬಹುಶಃ ಎಲ್ಲರಿಗೆ, ಬಟ್ ವಿಶೇಷವಾಗಿ ಇದು ಸರ್ಕಾರಿ ನೌಕರರಿಗೆ, ಅದರಲ್ಲಿ ಬಹುಶಃ ವಿಶೇಷವಾಗಿ ಪೊಲೀಸ್ ಅವರಿಗೆ ಏನು ಒಂದು ಸೌಂದರ್ಯ ಪ್ರಜ್ಞೆ ಇದ್ದರೆ ಕೆಲಸ ಮಾಡಲಿಕ್ಕೆ ಮತ್ತು ಬದುಕಿನಲ್ಲಿ ಕಷ್ಟ ಯಾರಿಗೆ ಪ್ರತಿಯೊಬ್ಬರಿಗೆ ಬಂದೇ ಬರುತ್ತೆ. ಕಷ್ಟ ಸಾಧ್ಯ ಪರಿಸ್ಥಿತಿಗಳು ಬಂದೇ ಬರ್ತವೆ, ಬಟ್ ಅದು ಎದುರಿಸಲಿಕ್ಕೆ ಸುಲಭ ಆಗ್ತದೆ ನಮ್ಮಲ್ಲಿ ಒಂದು ಸೌಂದರ್ಯ ಪ್ರಜ್ಞೆ ಇದ್ದರೆ. ಅಂದರೆ ಈ ಪ್ರಪಂಚದಲ್ಲಿ ಮತ್ತು ಜೀವನದಲ್ಲಿ ಬರೀ ಕಷ್ಟ ಅಥವಾ ದುಃಖ ಅಥವಾ ಅವರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ, ಅವರು ಯಾರು ನೋಡ್ತಾ ಇದ್ದಾರೆ, ಹಾಗೆ ಅದು ಇದ್ದರೆ ಇರಬಹುದು. ಆದರೆ ಜೊತೆಗೆ ನೋಡಿ, ಆ ಹೂಗಳು ನೋಡಿ, ಆ ಮೋಡಗಳು ನೋಡಿ, ಆ ಸೂರ್ಯಾಸ್ತ ನೋಡಿ, ಆ ಚಂದ್ರ ನೋಡಿ ರಾತ್ರಿ, ಅದು ಕೂಡ ಇದೆ ಪ್ರಪಂಚದಲ್ಲಿ, ಅದು ಕೂಡ ಇದೆ ಬದುಕದಲ್ಲಿ. ಅದು ಇದ್ದರೆ ಆಟೋಮ್ಯಾಟಿಕಲಿ ಒಂದು ಬ್ಯಾಲೆನ್ಸ್ ಆಗ್ತದೆ, ಆಟೋಮ್ಯಾಟಿಕಲಿ ಒಂದು ಈಕ್ವೆನಿಟಿ ಅಂತ ಹೇಳ್ತಾರೆ ಅಲ್ಲ, ಸಮತೆ ಭಾವ ಬಹುಶಃ ಬರುತ್ತೆ. ಅದಕ್ಕೋಸ್ಕರ ಇದು ಸೌಂದರ್ಯ ಪ್ರಜ್ಞೆ. ಯಾಕಂದರೆ ನಾವು ಹೋಗ್ತಾ ಇರ್ತೀವಿ, ಮತ್ತು ನಮ್ಮ ಯೋಚನೆಯಲ್ಲಿ ಎಷ್ಟು ಸುಂದರವಾದ ಹೂವಿದೆ ಈ ರಸ್ತೆ ಪಕ್ಕ ಅಂತ ನೋಡೋದಿಲ್ಲ, ನಾವು ಗಮನಿಸೋದಿಲ್ಲ. or shape of a tree, or shape of a cloud. It's wonderful. Sometimes the evening, just one ray, the color of that cloud, I mean, you can forget all the worries, can melt for some time at least. You get some, energy, ಒಂದು ಊರ್ಜೆ ಸಿಗ್ಬೋದು ನಮಗೆ. ಸೊ ಅದು ಒಂದು ಸೌಂದರ್ಯ ಪ್ರಜ್ಞೆ ಬಹುಶಃ ಜೀವನದಲ್ಲಿ ಆದಷ್ಟು ಬೇಗ ನಮ್ಮ ಜೀವನದಲ್ಲಿ ಅದು ಒಂದು ಡೆವಲಪ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ.